ಕಾನೂನನ್ನು ಮೀರುವುದು ದುರಾಡಳಿತಕ್ಕೆ ಎಡೆ ಮಾಡಿಕೊಟ್ಟು ನಾಶನಕ್ಕೆ ನಡೆಸಬಹುದು. ಮಾನವನು ತನ್ನ ಅಭಿಪ್ರಾಯಗಳನ್ನು ಹೇಳುವಾಗ ಎಚ್ಚರದಿಂದಿರಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಪ್ರತಿಯೊಂದು ಕರೆಗಳಿಗಾಗಿ ವಂದನೆಗಳು. ವಿಶ್ವಾಸಿಗಳ ಅಥವಾ ಕ್ರೈಸ್ತರ ಮಧ್ಯದಲ್ಲಿನ ವ್ಯಾಜ್ಯಗಳು ಅವರವರೊಳಗೆ ಪರಿಹಾರವಾಗಬೇಕು. ಅಪರಾಧಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಮೃದು ಹೃದಯದಿಂದ ಬರುವ ನ್ಯಾಯವು ಅನೇಕ ಬಾರಿ ದೇವರ ಆಲೋಚನೆಗೆ ವಿರುದ್ಧವಾಗಿರುತ್ತದೆ. ಈ ಅತಿ ಗಂಭೀರವಾದ ಸತ್ಯವನ್ನು ದೇವರ ವಾಕ್ಯದ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 6ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ತೊಡಗಿಸಿಕೊಳ್ಳುವಾಗ ಸದಸ್ಯರೊಳಗೆ ವ್ಯಾಜ್ಯಗಳು ಎಂಬ ವಿಚಾರವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಕ್ರೈಸ್ತನಿಗೂ ಸರಕಾರಕ್ಕೂ ಇರುವ ಸಂಬಂಧಗಳ ಕುರಿತಾಗಿ 6ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಕ್ರೈಸ್ತನು ದ್ವಿಸದಸ್ಯತನ ಹೊಂದಿದವನು. ಇದನ್ನು ಹೊರಗಿನವರು ವಿಶ್ವಾಸಿಗಳು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತನ ಪರಲೋಕದ ನಾಗರಿಕತನವು ಅಂದರೆ ಪೌರತ್ವವು ಸರಕಾರದ ಕಡೆಗೆ ಅವನಿಗಿರುವ ಜವಾಬ್ದಾರಿಯನ್ನು ತಪ್ಪಿಸುವುದಿಲ್ಲ. ಕ್ರೈಸ್ತನಾದವನಿಗೆ ದೇವರ ಕಡೆಗೂ ದೇಶದ ಕಡೆಗೂ ಜವಾಬ್ದಾರಿ ಇರುತ್ತದೆ. ತೆರಿಗೆ ಕೊಡುವ ಕುರಿತಾಗಿ ಹೆರೋದ್ಯರು ಯೇಸುವನ್ನು ಒತ್ತಾಯಿಸಿದಾಗ ಆತನು ಇದನ್ನು ಸ್ಪಷ್ಟಪಡಿಸಿದನು. ಹೆರೋದ್ಯರು ಕೇಳಿದರು, ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ ಎಂಬುದಾಗಿ. ಅದಕ್ಕೆ ಯೇಸು ಹೇಳಿದನು, ಕೈಸರನದ್ದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂಬುದಾಗಿ. ಇದನ್ನಾವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನದವರೆಗೆ ಓದುವಾಗ ತಿಳಿದುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತನಾದವನಿಗೆ ದೇಶದ ಕಡೆಗಿನ ಜವಾಬ್ದಾರಿ ಇದೆ, ದೇವರ ಕಡೆಗಿನ ಜವಾಬ್ದಾರಿಯೂ ಇದೆ. ಕ್ರೈಸ್ತನಿಗೆ ಲೌಕಿಕ ಹಾಗೂ ಆತ್ಮಿಕ ಜವಾಬ್ದಾರಿಗಳೆರಡೂ ಇವೆ. ಪ್ರೀತಿಯುಳ್ಳ ದೇವಜನರೇ, ದೇಶದ ಕಡೆಗಿನ ಕೆಲವು ನಿರ್ದಿಷ್ಟ ಜವಾಬ್ದಾರಿಗಳ ಕುರಿತು ಪೌಲನು ತಿಳಿಸುತ್ತಾನೆ. ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟನು. ನಾವು ಅವುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಪೌಲನು ತಿಮೋಥೆನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ಮೊದಲಿನ 4 ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ: ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇಶದ ಅಧಿಕಾರಕ್ಕೆ ಒಳಪಟ್ಟು ಕಾನೂನಿಗೆ ಸರಿಯಾಗಿ ನಡಕೊಂಡು ಶಾಂತ ಸಮಾಜವನ್ನು ಕಟ್ಟುವುದೇ ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಒಬ್ಬ ಕ್ರೈಸ್ತನಿಗೆ ಇದು ಯಾಕೆ ಅಷ್ಟು ಪ್ರಾಮುಖ್ಯವಾಗಿದೆ? ಯಾಕಂದರೆ ಅದರಿಂದಾಗಿ ಸುವಾರ್ತೆಯ ಪ್ರಸಾರಕ್ಕೆ ಅಡ್ಡಿಯಾಗಬಾರದು. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಮೊದಲಿನ 4 ವಚನಗಳಲ್ಲಿ ಕೂಡ ಪೌಲನು ಇದೇ ಪ್ರಸ್ತಾಪದ ಕುರಿತು ವಿವರಿಸುತ್ತಾನೆ. ಅದೇನೆಂದರೆ, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಲಿ, ಯಾಕಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ.
ಎದುರಿಸುವವರು ಶಿಕ್ಷೆಗೊಳಗಾಗುವರು. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಕಾರಿಯಿಂದ ಭಯವಿರುವುದೇ ಹೊರತು ಒಳ್ಳೆಯ ಕೆಲಸ ಮಾಡುವವನಿಗೆ ಭಯವೇನೂ ಇಲ್ಲ. ನೀನು ಅಧಿಕಾರಿಗೆ ಭಯಪಡದಿರಬೇಕೆಂದು ಅಪೇಕ್ಷಿಸ್ತೀಯೋ? ಒಳ್ಳೆಯದನ್ನೇ ಮಾಡು. ಆಗ ಆ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆಯುಂಟಾಗುವುದು. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ. ಆದರೆ ನೀವು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರೋಮ್ ಸರಕಾರವು ಕ್ರೂರತನದಿಂದ ವರ್ತಿಸುವಾಗ ಈ ಮಾತುಗಳು ಬರೆಯಲ್ಪಟ್ಟಿವೆ. ಅವರ ಅರಸರು ನಿರಂಕುಶ ಪ್ರಭುಗಳಾಗಿದ್ದರು. ಅವರಲ್ಲನೇಕರು ಸಭೆಯ ಹಿಂಸಕರೂ ಆಗಿದ್ದರು. ರೋಮ್ ಸರಕಾರವನ್ನು ಯಾರಾದರೂ ವಿರೋಧಿಸಿದರೆ ಅವನಿಗೆ ನಿಜವಾದ ತೊಂದರೆಯುಂಟಾಗುತ್ತಿತ್ತು. ಯಾಕಂದರೆ ಅವನನ್ನು ಹುಡುಕಿ ಬಂಧಿಸಲಿಕ್ಕಾಗದ ಯಾವ ಸ್ಥಳವೂ ಇರಲಿಲ್ಲ. ಪ್ರಿಯರೇ, ಆ ಸರಕಾರದಲ್ಲಿ ಕೂಡ ದೇವರ ವಾಕ್ಯ ಸಾರುವುದಕ್ಕೆ ಸ್ವಾತಂತ್ರ್ಯವಿತ್ತು. ಕ್ರೈಸ್ತರು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಆದಿಕಾಂಡ ಪುಸ್ತಕದಲ್ಲಿ ಸರಕಾರವನ್ನು ನೇಮಿಸಿದವನು ದೇವರೇ ಎಂಬುದು ತೋರಿಸಲ್ಪಟ್ಟಿತು. ಇದು ಇಂದಿಗೂ ಬದಲಾಗಿರುವುದಿಲ್ಲ. ದೇವರು ಈ ಸೂತ್ರವನ್ನು ಸ್ಥಾಪಿಸಿದನು. ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಮಾನವ ಜನಾಂಗದ ಘನತೆ ಹಾಗೂ ಗೌರವವನ್ನು ಕಾಪಾಡಬೇಕಾದರೆ ಮರಣ ಶಿಕ್ಷೆಯು ಜಾರಿಯಲ್ಲಿರಲೇಬೇಕು. ನಾನು ಮರಣದಂಡನೆಯನ್ನು ಪ್ರೋತ್ಸಾಹಿಸುತ್ತಿದ್ದುದಕ್ಕಾಗಿ ನಾನು ಭಯಂಕರ ವ್ಯಕ್ತಿಯೆಂದು ನೆನೆಸಿದ್ದ ಮೃದು ಹೃದಯದ ಮಹಿಳೆಯೊಬ್ಬರು ನನಗೆ ಹೀಗೆ ಪತ್ರ ಬರೆದರು. ಯೇಸು ಹಾಗೆ ಮಾಡಲಿಕ್ಕಿಲ್ಲವೆಂದು ಆಕೆ ಹೇಳಿದಳು. ವಿದ್ಯುತ್ ಕುರ್ಚಿಯ ಸ್ವಿಚ್ಚನ್ನು ನಾನು ಹಾಕಬಲ್ಲೆನೋ ಎಂದು ಆಕೆ ಕೇಳಿದಳು. ಸತ್ಯವಾಗಿ ಹೇಳಬೇಕೆಂದರೆ ನಾನು ಅದನ್ನು ಮಾಡಲಾರೆ. ಅದು ನನ್ನ ಕೆಲಸವಲ್ಲ. ನನಗೆ ಕೊಡಲ್ಪಟ್ಟ ಕೆಲಸ ಬೇರೆಯೇ ಆಗಿದೆ. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಈ ಒಳ್ಳೆಯ ಮಹಿಳೆ ತನ್ನ ಮನೆಯಲ್ಲಿ ಭದ್ರವಾಗಿರಬೇಕಾದರೆ ವಿದ್ಯುತ್ ಕುರ್ಚಿಯ ಸ್ವಿಚ್ಚನ್ನು ಎಳೆಯುವವರು ಯಾರಾದರೂ ಇರಲೇಬೇಕು. ಈಗಿನ ಕಾಲವು ಕಾನೂನಿನ ಅರಿಕೆಯಿಲ್ಲದ ಕಾಲವಾಗಿದೆ. ಪ್ರಿಯರೇ, ಸಭೆಯನ್ನು ದೇಶವನ್ನು ಪ್ರತ್ಯೇಕವಾಗಿಡಬೇಕು. ಸಭೆಯು ದೇಶಾಡಳಿತವನ್ನು ಮಾಡಬಾರದು. ಅದಕ್ಕೆ ನಿಯಂತ್ರಣ ಕೊಡಲೂಬಾರದು. ದೇಶಾಡಳಿತವೂ ಕೂಡ ಸಭೆಯನ್ನು ನಿಯಂತ್ರಿಸಕೂಡದು. ದೇವರ ಸ್ಥಾನದಲ್ಲಿ ನಿಲ್ಲಬಾರದು. ಇದು ಈಗಿನ ದಿನಗಳ ಆಧುನಿಕ ಮೂರ್ತಿ ಪೂಜೆಯಾಗಿದೆ. ಅನೇಕರು ಈ ದಿನಗಳಲ್ಲಿ ಜಾತ್ಯತೀತತೆಯನ್ನು ದೇವರ ಸ್ಥಾನದಲ್ಲಿಡುತ್ತಾರೆ. 23ನೇ ಕೀರ್ತನೆಯ ಆಧುನಿಕ ವಿಡಂಬಾತ್ಮಕ ಭಾಷಾಂತರವೊಂದನ್ನು ನನಗೆ ಯಾರೋ ಕಳಿಸಿದ್ದರು. ಅದು ಹೀಗಿತ್ತು: ವಿಜ್ಞಾನವು ನನ್ನ ಕುರುಬ, ನನಗೆ ಕೊರತೆ ಇರದು ಎಂಬುದಾಗಿ. ಪ್ರಿಯರೇ, ಸಭೆಯು ಜಾತ್ಯತೀತತೆಯಲ್ಲಿ ಕಾರ್ಯವಹಿಸುತ್ತದೆ. ಒಬ್ಬ ಉದಾರತಾವಾದಿಯ ಮಾತು ಹೀಗಿದೆ: ಉನ್ನತ ಕಾನೂನಿನ ಹೆಸರಿನಲ್ಲಿ ಮಾನವ ಕಾನೂನಿಗೆ ವಿರುದ್ಧವಾಗಿ ಏಳುವುದು ಕ್ರಿಯಾತ್ಮಕವಾಗಿರಬಹುದು. ಜಗತ್ತು ನಿಂತ ನೀರಾಗದಂತೆ ಇದು ತಡೆಯಬಹುದು. ಆದರೆ ಕಾನೂನನ್ನು ಮೀರುವುದು ದುರಾಡಳಿತಕ್ಕೂ ಎಡೆಮಾಡಿಕೊಡಬಹುದು. ಅದು ನಾಶನಕ್ಕೂ ನಡೆಸಬಹುದು. ತಮ್ಮ ಅಭಿಪ್ರಾಯಗಳು ದೇವರದೇ ಎಂದು ಮಾನವನು ಸುಲಭವಾಗಿ ನೆನೆಸಿಕೊಳ್ಳುವ ಸಾಧ್ಯತೆಯಿದೆ. ನಮ್ಮ ಅನೇಕ ದೇಶ ಪ್ರತಿನಿಧಿಗಳು ತಾವು ದೇವರ ಸ್ಥಾನದಲ್ಲಿದ್ದೇವೆಂದು ನೆನೆಸಿಕೊಂಡು ದೇವರ ಪರವಾಗಿ ಮಾತನಾಡುತ್ತಾರೆ. ಪ್ರಿಯರೇ, ಈ ಹಿನ್ನೆಲೆಯೊಂದಿಗೆ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 6ನೇ ಅಧ್ಯಾಯವನ್ನು ನಾವು ಧ್ಯಾನಿಸೋಣ. ಸಭೆಯಲ್ಲಿನ ಹಗರಣ ಕುರಿತಾದ ಭಾಗದಲ್ಲೇ ನಾವು ಇನ್ನೂ ಇದ್ದೇವೆ. ಮೊದಲನೆಯದು ಅಶುದ್ಧತೆಯ ಕುರಿತಾದದ್ದು. ಈ ಅಧ್ಯಾಯದಲ್ಲಿ ಸಭಾ ಸದಸ್ಯರೊಳಗಿನ ವ್ಯಾಜ್ಯಗಳ ಕುರಿತಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವಜನರ ಮುಂದೆ ಹೋಗದೆ ಅನ್ಯಜನರ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯವುಂಟೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಬಹು ವಿಚಿತ್ರವಾದ ವಾಕ್ಯವಾಗಿ ಕಾಣಬಹುದು. ಇದಕ್ಕೆ ಸ್ವಲ್ಪ ವಿವರಣೆ ಬೇಕಾಗಿದೆ. ಕ್ರೈಸ್ತರು ನ್ಯಾಯಾಲಯಕ್ಕೆ ಹೋಗಬಾರದೆಂದು ಅವನು ಹೇಳುತ್ತಿಲ್ಲ. ಕಾನೂನಿನ ಪ್ರಯೋಜನವನ್ನು ಕ್ರೈಸ್ತರು ಪಡೆಯದಿದ್ದರೆ ರಕ್ಷಿಸಲ್ಪಡದವರಿಂದ ಅವರು ತುಂಬ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಕ್ರೈಸ್ತರು ಒಬ್ಬರ ಮೇಲೊಬ್ಬರು ವ್ಯಾಜ್ಯಕ್ಕೆ ಹೋಗಬಾರದೆಂದು ಅಂದರೆ ಕ್ರೈಸ್ತನು ಇನ್ನೊಬ್ಬ ಕ್ರೈಸ್ತನ ಮೇಲೆ ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ.
ವಿಶ್ವಾಸಿಗಳ ನಡುವಣ ಭಿನ್ನಾಭಿಪ್ರಾಯವನ್ನು ಲೌಕಿಕ ನ್ಯಾಯಾಲಯಕ್ಕೆ ಕೊಂಡೊಯ್ಯಬಾರದು. ಅದನ್ನು ವಿಶ್ವಾಸಿಗಳ ನಡುವೆ ಇತಾರ್ಥಪಡಿಸಿಕೊಳ್ಳಬೇಕು. ಈ ವಿಚಾರವನ್ನು ಈಗಿನ ವಿಶ್ವಾಸಿಗಳು, ಸಭೆಗಳು ಲಕ್ಷಿಸುವುದಿಲ್ಲ. ಪ್ರಿಯರೇ, ಸಭೆಯೊಳಗಿನ ವಿವಾದಗಳನ್ನು ದೇಶದ ನ್ಯಾಯಾಲಯದಲ್ಲಿ ಅವಿಶ್ವಾಸಿಗಳೆದುರಿಗೆ ತರಬಾರದು. ಕ್ರೈಸ್ತರೊಳಗಿನ ವೈಯಕ್ತಿಕ ವಿವಾದಗಳನ್ನು ವಿಶ್ವಾಸಿಗಳೇ ಸರಿಪಡಿಸಬೇಕು. ಇಬ್ಬರು ಕ್ರೈಸ್ತರು ವಿವಾಹ ವಿಚ್ಛೇದನ ಮಾಡಿಕೊಳ್ಳುವುದೇ ಕೆಟ್ಟದಾಗಿದೆ. ಆದರೆ ಕ್ರೈಸ್ತರು ದೇಶದ ನ್ಯಾಯಾಲಯಕ್ಕೆ ಹೋಗಿ ಅವಿಶ್ವಾಸಿಗಳೆದುರಿಗೆ ತಮ್ಮ ದೂರುಗಳನ್ನು ಚರ್ಚಿಸುವುದು ಗಂಭೀರವಾದ ತಪ್ಪಾಗಿರುತ್ತದೆ. ಒಂದು ಕ್ರೈಸ್ತ ದಂಪತಿಗಳು ನನ್ನ ಬಳಿಗೆ ಬಂದು ತಾವು ಇನ್ನೂ ಒಟ್ಟಾಗಿ ಜೀವಿಸಲು ಸಾಧ್ಯವಿಲ್ಲವೆಂದು ಹೇಳಿದಾಗ, ಅವರಲ್ಲಿ ಒಪ್ಪಂದವನ್ನೇರ್ಪಡಿಸಲು ಸಾಧ್ಯವೇ ಇಲ್ಲದಾದಾಗ ನಾನು ಕಾನೂನಿನ ಅನ್ವಯ ಬೇರ್ಪಡಿಸುವಿಕೆಯನ್ನು ಹೇಳುತ್ತೇನೆ ಹೊರತು ನ್ಯಾಯಾಲಯಕ್ಕೆ ಹೋಗುವುದಕ್ಕಲ್ಲ. ಒಬ್ಬ ವಿಶ್ವಾಸಿಯು ಬೇರೆ ವಿಶ್ವಾಸಿಗಳೊಡನೆ ತನ್ನ ವ್ಯಾಜ್ಯವನ್ನು ತೀರಿಸಿಬಿಡುವ ಬದಲು ರಕ್ಷಿಸಲ್ಪಡದವರೆದುರಿಗೆ ಅದನ್ನು ಯಾಕೆ ತರಬೇಕು? ಇದು ವಿಶ್ವಾಸಿಯು ಅವಿಶ್ವಾಸಿಯೊಂದಿಗಿನ ವ್ಯಾಜ್ಯವನ್ನು ನ್ಯಾಯಾಲಯಕ್ಕೆ ಕೊಂಡೊಯ್ಯುವುದನ್ನು ತಡೆಯುವುದಿಲ್ಲ. ಇಬ್ಬರು ವಿಶ್ವಾಸಿಗಳಾದವರು ತಮ್ಮ ವ್ಯಾಜ್ಯವನ್ನು ಇತರ ವಿಶ್ವಾಸಿಗಳು ತೀರ್ಮಾನಿಸಲು ಯಾಕೆ ಬಿಡಬಾರದು? ಹೀಗೆ ನ್ಯಾಯ ತೀರ್ಮಾನಿಸಲು ವಿಶ್ವಾಸಿಗಳಿಗಿರುವ 3 ಅರ್ಹತೆಗಳ ಕುರಿತಾಗಿ ಪೌಲನು ತಿಳಿಸುತ್ತಾನೆ. ಅವುಗಳಲ್ಲಿ ಮೊದಲನೆಯದು ವಿಶ್ವಾಸಿಗಳ ಅರ್ಹತೆ ಎಂಬುದಾಗಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದೋ? ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನಲ್ಲಿ ಒಬ್ಬ ವಿಶ್ವಾಸಿಯಾಗಿರುವುದಾದರೆ ಕ್ರಿಸ್ತನು ರಾಜ್ಯವಾಳುವಾಗ ಆತನೊಂದಿಗೆ ನಿನಗೂ ಪಾಲಿರುತ್ತದೆ. ಇದು ನಾಶನದ ಮಾರ್ಗದಲ್ಲಿರುವವರು ಕ್ರಿಸ್ತನೆದುರು ನ್ಯಾಯ ವಿಚಾರಣೆಗಾಗಿ ನಿಲ್ಲುವ ಮಹಾ ಬಿಳಿ ಸಿಂಹಾಸನದೆದುರಿಗಿನ ನ್ಯಾಯ ವಿಚಾರಣೆಯಲ್ಲ. ಅದು ಇಡೀ ವಿಶ್ವವನ್ನು ಆದಿಯಿಂದಲೂ ನಡೆದ ವಿಚಾರಗಳಿಗಾಗಿ ಮಾಡುವ ವಿಚಾರಣೆ. ವಿಶ್ವಾಸಿಗಳು ಲೋಕಕ್ಕೆ ನ್ಯಾಯ ತೀರಿಸಲಿದ್ದಾರೆ. ಇದು ಪೌಲನು ತಿಮೋಥೆಯನಿಗೆ ಬರೆದ ವಿಚಾರದ ಕುರಿತಾಗಿದೆ ಎಂದು ನಾನು ನೆನೆಸುತ್ತೇನೆ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಸಹಿಸಿಕೊಳ್ಳುವರಾಗಿದ್ದರೆ ಆತನೊಡನೆ ಆಳುವೆವು ಎಂಬುದಾಗಿ. ಅಂದರೆ ನಾವು ಈ ಲೋಕದ ವ್ಯವಹಾರಗಳ ಮೇಲೆ ತೀರ್ಪು ಕೊಡುವರಾಗುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾವು ದೇವದೂತರಿಗೂ ತೀರ್ಪು ಮಾಡುವೆವೆಂಬುದು ನಿಮಗೆ ತಿಳಿಯದೋ? ಐಹಿಕ ಜೀವದ ಕಾರ್ಯಗಳನ್ನು ಕುರಿತು ನಾವು ತೀರ್ಪು ಮಾಡುವುದು ದೊಡ್ಡದೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 2ನೇ ವಿಚಾರವನ್ನು ನೋಡುವಾಗ ಭಕ್ತರು ದೇವದೂತರಿಗೂ ನ್ಯಾಯ ತೀರಿಸುವರು. ಪೌಲನು ನಿಮಗೆ ತಿಳಿಯದೋ ಎಂಬುದಾಗಿ ಅನೇಕ ಸಂಗತಿಗಳನ್ನು ಕೊಡುತ್ತಾನೆ. ಅದರ ಅರ್ಥ ವಿಶ್ವಾಸಿಗಳಿಗೆ ಗೊತ್ತಿರಲಿಲ್ಲವೆಂಬುದಾಗಿ. ಈ ಸಂಗತಿಗಳ ಅರಿವು ಅವರಿಗಿಲ್ಲವೆಂಬುದನ್ನು ಇದು ಮೃದುವಾಗಿ ಹೇಳುತ್ತದೆ. ಇದು ಬಹು ವಿಶೇಷವಾದ ಹೊಸ ಸತ್ಯವನ್ನು ನಮ್ಮೆದುರಿಗೆ ತೆರೆದಿಡುತ್ತದೆ. ಪ್ರಿಯರೇ, ಇದರ ಅರ್ಥವೇನೆಂದು ನನಗೆ ತಿಳಿದಿಲ್ಲ. ಅದು ನನ್ನ ವಿವೇಚನೆಗೆ ಮೀರಿದ್ದಾಗಿದೆ. ಆದರೆ ಮಾನವನು ದೇವದೂತರಿಗಿಂತ ಸ್ವಲ್ಪವೇ ಕೆಳಗಿನವನಾಗಿ ಸೃಷ್ಟಿಸಲ್ಪಟ್ಟನು ಮತ್ತು ಬಿಡುಗಡೆಯ ಮೂಲಕ ದೇವರೊಂದಿಗಿನ ಅನ್ಯೋನ್ಯತೆಗೆ ಎತ್ತಲ್ಪಟ್ಟನು. ಇದು ದೇವದೂತರಿಗಿಂತ ಮೇಲಿನ ಸ್ಥಾನವಾಗಿದೆ. ಮಾತ್ರವಲ್ಲದೆ ಮಾನವನ ಬೀಳುವಿಕೆಗೆ ದೇವರು ಸಮ್ಮತಿಸಿದನು. ಅದು ಒಳ್ಳೆಯದಕ್ಕಾಗಿ ಅಲ್ಲದಿದ್ದರೆ ದೇವರು ಅದನ್ನು ಸಮ್ಮತಿಸುತ್ತಿರಲಿಲ್ಲ. ಇದರಿಂದಾಗಿ ಮನುಷ್ಯನು ಮೇಲಣ ಸ್ಥಿತಿಗೆ ಎತ್ತಲ್ಪಟ್ಟನು. ರೆಕ್ಕೆ ಮುರಿದ ಹಕ್ಕಿ ಮತ್ತೆ ಮೇಲಕ್ಕೆ ಹಾರಲಾರದು ಎಂಬ ಮಾತು ಇಲ್ಲಿ ಸರಿಯಾಗಿರಲಿಲ್ಲ. ಪ್ರಿಯರೇ, ಮಾನವನು ಮೇಲಕ್ಕೆ ಹಾರಿದ್ದಾನೆ. ನಾವು ದೂತರಿಗಿಂತ ಮೇಲಕ್ಕೆ ಏರಲಿದ್ದೇವೆ. ನಾವು ಅವರ ಮೇಲೆ ಅಧಿಕಾರ ಹೊಂದಿ ಅವರಿಗೂ ನ್ಯಾಯ ವಿಚಾರಿಸುವರಾಗುತ್ತೇವೆ. ಇದನ್ನು ನನಗೆ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ, ಆದರೆ ನಾನು ಅದನ್ನು ನಂಬುತ್ತೇನೆ. ಪ್ರಿಯರೇ, 3ನೇ ವಿಚಾರ ತಿಳಿಯಲು 9ನೇ ವಚನದ ವಿಚಾರಕ್ಕೆ ಬರೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅನ್ಯಾಯಗಾರರು
ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೂರನೇ ವಿಚಾರ ನೋಡುವಾಗ ಅನೀತಿಯು ದೇವರ ರಾಜ್ಯದಲ್ಲಿರುವುದಿಲ್ಲ ಎಂಬುದಾಗಿ. ಇದು ಅತೀ ಪ್ರಾಮುಖ್ಯವಾದದ್ದಾಗಿರುವುದರಿಂದ ಚೆನ್ನಾಗಿ ಕೇಳಿಕೊಳ್ಳಿರಿ. ಯಾವುದೇ ಲೌಕಿಕ ನ್ಯಾಯಾಧೀಶನಾಗಲಿ ಜೂರಿಯಾಗಲಿ ಆತ್ಮಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಯೋಗ್ಯತೆ ಹೊಂದಿದವರಲ್ಲ. ಯಾಕಂದರೆ ಅವರು ಆತ್ಮಿಕ ಸೂತ್ರಗಳನ್ನು ತಿಳಿಯಲಾರರು. ಆದ್ದರಿಂದಲೇ ಸಭೆಗಳ ಹಾಗೂ ಕ್ರೈಸ್ತರ ವ್ಯಾಜ್ಯಗಳು ನ್ಯಾಯಾಲಯಕ್ಕೆ ಹೋದರೆ ದಿಕ್ಕು ತಪ್ಪಿ ಹೋಗುತ್ತವೆ. ಒಬ್ಬ ಲೌಕಿಕ ನ್ಯಾಯಾಧೀಶನಿಗೆ ಕಾನೂನಿನ ಪುಸ್ತಕಗಳಲ್ಲಿರುವ ಅಂಶಗಳು ಚೆನ್ನಾಗಿ ತಿಳಿದಿರಬಹುದು, ಆದರೆ ಅವನಿಗೆ ಆತ್ಮಿಕ ತೀರ್ಮಾನಗಳ ಕುರಿತು ಏನೇನೋ ತಿಳಿದಿರುವುದಿಲ್ಲ. ಅವನಲ್ಲಿ ಆತ್ಮಿಕ ತಿಳುವಳಿಕೆಯೇ ಇರುವುದಿಲ್ಲ. ನಿಮ್ಮೊಂದಿಗೆ ಸತ್ಯ ಹೇಳಬೇಕಾದರೆ ನನ್ನ ವೈಯಕ್ತಿಕ ಇಲ್ಲವೇ ಆಸ್ತಿ ವಿಚಾರದ ವ್ಯಾಜ್ಯದ ಕುರಿತು ನ್ಯಾಯಾಲಯಕ್ಕೆ ಹೋಗಬೇಕಾದರೆ ನನಗೆ ನಡುಕ ಉಂಟಾಗುತ್ತದೆ. ಒಬ್ಬ ಲೌಕಿಕ ನ್ಯಾಯಾಧಿಪತಿಗೆ ಅದನ್ನು ತೀರ್ಮಾನಿಸುವ ಅರ್ಹತೆಯೂ ಇರುವುದಿಲ್ಲ. ಅವನು ಅದನ್ನು ತೀರ್ಮಾನಿಸಲಾರನು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ಏನು, ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ಸಹೋದರನು ಸಹೋದರನ ಮೇಲೆ ವ್ಯಾಜ್ಯ ಮಾಡುವುದು ಅಲ್ಲದೆ ಅದನ್ನು ಕ್ರಿಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ ಗುರುತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಬ್ಬ ಕ್ರೈಸ್ತನೂ ನ್ಯಾಯ ವಿಚಾರಿಸುವುದಕ್ಕೆ ಯೋಗ್ಯನಲ್ಲ. ಆದರೆ ಪೌಲನು ಹೇಳುತ್ತಾನೆ, ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ಏನು, ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ನೀವು ಲೌಕಿಕ ನ್ಯಾಯಾಲಯಕ್ಕೆ ಹೋಗುವಾಗ ಯಾವ ದೇವಜನರೂ ಅದರ ನ್ಯಾಯ ವಿಚಾರಣೆಗೆ ಯೋಗ್ಯರಲ್ಲವೆಂದು ಹೇಳಿದಂತಾಯಿತು. ಪ್ರಿಯರೇ, ನನ್ನ ಜೀವಿತದ ವಿಚಾರಗಳನ್ನು ಕೊಡತಕ್ಕದ್ದು ನಂಬಿಗಸ್ತರಾದ ಕೆಲವು ಕರ್ತನ ಭಕ್ತರ ಬಳಿ. ಅವರ ಕುರಿತಾಗಿ ನಾನು ತಿಳಿದಿದ್ದೇನೆ. ಅವರು ಯೋಗ್ಯವಾಗಿ ನ್ಯಾಯ ತೀರಿಸುವರೆಂದು ನಾನು ನಂಬುತ್ತೇನೆ. ಒಬ್ಬ ಕ್ರೈಸ್ತನಿಗೆ ವ್ಯಾಜ್ಯ ತೀರಿಸುವ ಯೋಗ್ಯತೆ ಹೇಗೆ ಬರುತ್ತದೆ? ಪೌಲನು ಅದಕ್ಕೆ 3 ಕಾರಣಗಳನ್ನು ಕೊಡುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ, ದೇವಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತೊಳೆದುಕೊಂಡಿರಿ ಎಂಬುದಾಗಿ ನೋಡುವಾಗ ನಾವು ಮಾಡಿದ ನೀತಿಯ ಕಾರ್ಯಗಳಿಂದಲ್ಲ, ಆದರೆ ಆತನ ಕರುಣಾನುಸಾರ ಆತನು ನಮ್ಮನ್ನು ರಕ್ಷಿಸಿದನು. ತೊಳೆದುಕೊಂಡವರಾಗಿ ಪುನರ್ಜನ್ಮ ಹೊಂದಿದಿರಿ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಾವು ತಿರುಗಿ ಹುಟ್ಟಿದ್ದೇವೆ, ತೊಳೆದುಕೊಂಡವರಾಗಿದ್ದೇವೆ. ದೇವರ ಕರುಣೆಯು ಕೆಳಗಿಳಿದು ನಮ್ಮನ್ನು ತಲುಪಿದ್ದರಿಂದ ನಮಗೆ ಕರುಣೆ ತೋರಿಸುವುದು ಹೇಗೆಂಬುದು ತಿಳಿದಿರುತ್ತದೆ. ನಾವು ಕರುಣೆ ಹೊಂದಿರುವುದರಿಂದ ಕರುಣೆ ತುಂಬಿದವರಾಗಿರಬಹುದು. ಅನೇಕ ಮಂದಿ ಈ ರೀತಿ ತೊಳಕೊಂಡವರಾದ ಅದ್ಭುತ ವಿಶ್ವಾಸಿಗಳಾಗಿದ್ದಾರೆಂಬುದನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ಪ್ರಿಯರೇ, ನಾವು ಲೋಕದವರಿಗೆ ನಮ್ಮನ್ನೊಪ್ಪಿಸುವ ಬದಲಿಗೆ ಇಂತಹ ವಿಶ್ವಾಸಿಗಳಿಗೊಪ್ಪಿಸುವುದು ಲೇಸು. ಶುದ್ಧರಾದಿರಿ ಎಂಬುದಾಗಿ ನೋಡುವಾಗ ಕೊರಿಂಥ ಪತ್ರಿಕೆಯಲ್ಲಿ 2 ವಿಧದ ಶುದ್ಧತೆಗಳ ಕುರಿತಾಗಿ ಹೇಳುತ್ತೇವೆ. ಇಲ್ಲಿ ಅದು ಸ್ಥಾನ ಸಂಬಂಧ ಶುದ್ಧತೆಯಾಗಿದೆ, ಅಂದರೆ ಕ್ರಿಸ್ತನಲ್ಲಿರುವುದು. ಇದರ ಅರ್ಥ ಕ್ರಿಸ್ತನು ನಮ್ಮ ಪಕ್ಷದಲ್ಲಿದ್ದು ಎಲ್ಲ ವಿಶ್ವಾಸಿಗಳು ಕ್ರಿಸ್ತನಲ್ಲಿ ಸಹೋದರನೇ ನನ್ನ ನ್ಯಾಯ ತೀರಿಸುತ್ತಾನೆಂದಾಯಿತು. ನನ್ನ ಸಹೋದರನ ಕೈಯಲ್ಲಿ ನನ್ನ ವ್ಯಾಜ್ಯವನ್ನಿರಿಸಲು ನಾನು ಒಪ್ಪಿಕೊಳ್ಳುತ್ತೇನೆ. ಪ್ರಿಯರೇ, ಒಬ್ಬ ಚಿಕ್ಕ ಹುಡುಗಿ ಭಾರವಾದ ಮಗುವನ್ನು ಹೊತ್ತುಕೊಂಡು ದಾರಿಯಲ್ಲಿ ಹೋಗುತ್ತಿದ್ದಳು. ಒಬ್ಬನು ಇದನ್ನು ನೋಡಿ ಕೇಳಿದನು, ಏ ಹುಡುಗಿ,
ಆ ಮಗು ನಿನಗೆ ಭಾರವಾಗುವುದಿಲ್ಲವೋ ಎಂದು. ಇಲ್ಲ, ಅವನು ನನ್ನ ತಮ್ಮ ಎಂದು ಆಕೆ ಹೇಳಿದಳು. ಪ್ರಿಯರೇ, ಸಂಬಂಧವು ತುಂಬ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಒಬ್ಬ ಸಹೋದರನು ಭಾರವಾಗಿರುವುದಿಲ್ಲ. ನಾನು ಕ್ರಿಸ್ತನಲ್ಲಿದ್ದೇನೆ, ನನ್ನ ಸಹೋದರನೂ ಕ್ರಿಸ್ತನಲ್ಲಿದ್ದಾನೆ, ಆದ್ದರಿಂದ ನಾನು ನನ್ನ ಸಹೋದರನನ್ನು ನಂಬಲು ಸಿದ್ಧನಿರಬೇಕು. ಪ್ರೀತಿಯುಳ್ಳ ದೇವಜನರೇ, ನೀತಿವಂತರೆಂಬ ನಿರ್ಣಯ ಹೊಂದಿದಿರಿ ಎಂಬುದಾಗಿ ನೋಡುವಾಗ, ಒಬ್ಬ ಸಹೋದರನು ಯೋಗ್ಯ ನ್ಯಾಯಾಧಿಪತಿಯಾಗಲು ಇನ್ನೊಂದು ಕಾರಣವೆಂದರೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿರುವಂತೆ ಅವನ ಪಾಪಗಳೂ ಕ್ಷಮಿಸಲ್ಪಟ್ಟಿದೆ. ದೇವರ ಸಿಂಹಾಸನದೆದುರು ಅವನು ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದಾನೆ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 33ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆದರೆ ಯಾವನು ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆಯಿಡುತ್ತಾನೋ ಅವನ ನಂಬಿಕೆಯೇ ನೀತಿಯೆಂದು ಎಣಿಸಲ್ಪಡುವುದು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಸಹ ಕ್ರೈಸ್ತನು ಇದನ್ನು ತಿಳಿದಿದ್ದಾನೆ. ಅವನು ನನ್ನ ವ್ಯಾಜ್ಯವನ್ನು ಬೇರೆಲ್ಲರಿಗಿಂತ ಹೆಚ್ಚಾಗಿ ವಿಚಾರಿಸುವನೆಂದು ನಾನು ನಂಬುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತಗಳು, ನಮ್ಮ ಸ್ಥಿತಿಗತಿಗಳು ಆಗಿದೆ. ನಾವು ನಮ್ಮ ವ್ಯಾಜ್ಯವನ್ನು ಯಾರ ಮುಂದಕ್ಕೆ ತಂದಿದ್ದೇವೆ? ವಿಶ್ವಾಸಿಗಳ ಮಧ್ಯಕ್ಕೋ ಅಥವಾ ಅವಿಶ್ವಾಸಿಗಳ ಮುಂದಕ್ಕೋ? ವಿಶ್ವಾಸಿಗಳ ಮಧ್ಯಕ್ಕೆ ತರೋಣ. ದೇವರ ಎದುರಿನಲ್ಲಿ ಅವುಗಳನ್ನು ಬಗೆಹರಿಸಿಕೊಳ್ಳೋಣ. ಆದ್ದರಿಂದ ಈ ಕೃಪಾಗಳಿಕೆಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನನ್ನೇ ಹಿಂಬಾಲಿಸುವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುತ್ತಾರೆ. ಇದು ದೇವರ ನೇಮಕವಾದದ್ದು, ಈಗಲೂ ನಡೆಯುತ್ತಿದೆ. ದುಷ್ಟರಿಗೆ ದೇವರು ತಕ್ಕ ಶಿಕ್ಷೆಯನ್ನು ನೀಡುತ್ತಾನೆ. ದೇವಜನರು ಬಹಳ ಜಾಗರೂಕರಾಗಿರಬೇಕು. ದೇವಜನರು ಲೋಕಕ್ಕೆ ತೀರ್ಪು ಮಾಡುತ್ತಾರೆಂದು ನಾವು ತಿಳಿದಿರುವಾಗ ಅನುದಿನದ ನಮ್ಮ ಜೀವಿತದಲ್ಲಿ ಪರಿಶುದ್ಧರೂ ಸತ್ಯವಂತರಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಸದಾಕಾಲ ಜೀವಿಸುವಂಥ ಅಮರತ್ವವುಳ್ಳಂಥ ತಂದೆಯಾದ ದೇವರೇ, ಪ್ರೀತಿ ಸ್ವರೂಪನು ನ್ಯಾಯಾಧೀಶನೂ ಆಗಿರುವಂಥ ದೇವ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕಕ್ಕೆ ನ್ಯಾಯ ತೀರಿಸುವಂಥವರಾಗಬೇಕು ಎಂಬುದಾಗಿ ನೀನು ನಮ್ಮಿಂದ ಅಪೇಕ್ಷೆ ಪಡುತ್ತಿ. ಆದ್ದರಿಂದ ನಮ್ಮ ಜೀವಿತಗಳು ಎಷ್ಟು ಎಚ್ಚರವಾದಂಥ ರೀತಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ನಿನ್ನ ವಾಕ್ಯಗಳ ಮೂಲಕ ಮಾತನಾಡ್ತಾ ಇದ್ದೀ ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ಮಿತ್ರರನ್ನು ಆಶೀರ್ವದಿಸು, ಬಲಪಡಿಸು. ಅವರ ಹೋರಾಟಗಳಲ್ಲಿ ನಿನ್ನ ಕೃಪೆಯನ್ನು ಕೊಟ್ಟು ಶೋಧನೆಗಳ ಮೇಲೆ ಜಯವನ್ನು ಕೊಡಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡುತ್ತಿರುವ ಒಂದೊಂದು ಕರೆಗಳು ಅನೇಕರ ಬಾಳಿಗೆ ಬೆಳಕನ್ನು ನೀಡುತ್ತಿದೆ. ಅನುದಿನವೂ ತಪ್ಪದೇ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ.